ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಹೊಸದಾಗಿ ಚಾನಲ್. ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಯಾವಾಗೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದು ನೋಟಿಫಿಕೇಷನ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಪಾಪುನು ಎದ್ದೇಳ್ತಾನೆ. ಸೊ ಅವನಿಗೆ ಬೆಳಗ್ಗೆನೇ ನಾನು ಹಾಲೆಲ್ಲ ಕೊಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಅವನಿಗೆ ಹಾಲು ಪ್ರಾಡಕ್ಟ್ಸು ಮತ್ತು ಹಾಲ್ದು ಅಲರ್ಜಿ ಇದೆ ಅಂತ ಹೇಳಿದ್ದಾರೆ ಡಾಕ್ಟರು. ಹಾಗಾಗಿ ಅವನಿಗೆ ಸೋಯಾ ಮಿಲ್ಕ್ ಕೊಡ್ಬೋದು ಆಲ್ಟರ್ನೇಟಿವ್ ಆಗಿ. ಸೊ ಕೆಲವೊಂದು ದಿನ ಸೋಯಾ ಮಿಲ್ಕ್ನ ಕೊಡ್ತೀನಿ, ಒಂದೊಂದು ದಿನ ಪಪ್ಪಾಯ ಇಲ್ಲಾಂದರೆ ಬೇರೆ ಏನಾದರೂ ಫ್ರೂಟ್ನ ಕೊಡ್ತೀನಿ. ಮಕ್ಕಳಿಗೆ ತಿನ್ನಿಸೋದು ತುಂಬ ಕಷ್ಟ. ಸೊ ಅವರಾಗೆ ತಿನ್ನೋವ್ರಿಗೆ ಫೀಡ್ ಮಾಡಬೇಕು ಅಂದರೆ ಸೊ ಪೇಷನ್ಸ್ ಇರಬೇಕು, ತುಂಬಾ ಟೈಪ್ ತಗೊಳ್ಳುತ್ತೆ. ಕೆಲವೊಂದು ಮಕ್ಕಳು ಬೇಗನೆ ತಿಂತಾರೆ, ಕೆಲವೊಂದು ಮಕ್ಕಳು ತುಂಬ ನಿಧಾನ. ಸೊ ಇವನು ಸ್ವಲ್ಪ ನಿಧಾನನೇ ತಿನ್ನೋದು. ತುಂಬ ಇಂಟ್ರೆಸ್ಟ್ ಆಗಿದ್ದರೆ, ತುಂಬ ಚೆನ್ನಾಗಿದ್ದರೆ ಅವನಿಗೆ ಬೇಗನೆ ತಿಂತಾನೆ. ಸೊ ಅವನಿಗೆ ಪಪ್ಪಾಯ ತಿನ್ನಿಸಿ ಈಗ ನಾನು ಟಿಫನ್ ರೆಡಿ ಮಾಡಬೇಕು. ಸೊ ಅಲ್ಲಿ ಯಾರೋ ಬಂದರು ಅಂತ ನೋಡ್ತಿದ್ದಾನೆ. ಬಾರ್ಲೆ ಬಾ 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 ಒಳಗಡೆ ಬಾ. ಏನು ಮಾಡ್ತಿದ್ದಾರೆ? ಬಾ. ಅದಾದಮೇಲೆ ಮಗುಗೆ ಟಿಫನ್ ಎಲ್ಲ ಮಾಡಿ ತಿನ್ನಿಸಿ, ನಾನು ತಿಂದು ಮಗುಗೆ ಸ್ನಾನ ಮಾಡಿಸಿ ಮಲಗಿಸಿ, ಮತ್ತು ಮಧ್ಯಾಹ್ನ ಊಟ ಕೂಡ ಆಯಿತು. ಸೊ ಊಟ ಆದಮೇಲೆ ಅವ್ನು ನಿದ್ದೆ ಏನೂ ಮಾಡಲ್ಲ. ಈವ್ನಿಂಗ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಕ್ಕಳು ಇರ್ತಾರೆ, ಆಟ ಆಡೋದಕ್ಕೆ ಅವನಿಗೆ ಈಸಿ ಆಗುತ್ತೆ, ಮತ್ತು ಬೇರೆ ಮಕ್ಕಳನ್ನ ನೋಡಿ ಕಲಿತಾರೆ ಕೂಡ. ಸೊ ಸ್ವಲ್ಪ ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ. ಮಕ್ಕಳು ಆಚೆ ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾರೆ, ಆಟ ಆಡ್ತಾರೆ, ಅಷ್ಟು ತುಂಬ ಒಳ್ಳೆಯದು. ಸೊ ಆದಷ್ಟು ಮಕ್ಕಳನ್ನ ಔಟ್ಸೈಡ್ ಬೆಳೆಸೋದಕ್ಕೆ, ಆಟ ಆಡೋದಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು. ಮನೆ ಒಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆಚೆ ಹೇಗಿದೆ, ಮತ್ತು ಅಕಸ್ಮಾತ್ ಆಚೆ ಹೋದರೆ ಜ್ವರ ಬರೋದು, ಶೀತ ಆಗೋದು ಇದೆಲ್ಲ ಆಗುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಔಟ್ಸೈಡ್ ಎನ್ವಿರಾನ್ಮೆಂಟ್ಗೆ ಸ್ವಲ್ಪ ಹೊಂದ್ಕೊಂಡಿದ್ರೆ ಅಷ್ಟು ಕಾಯಿಲೆಗಳೆಲ್ಲ ಬರಲ್ಲ. ಬಟ್ ಕೆಲವೊಂದು ಸರಿ ಹೆಂಗಾಗುತ್ತೆ ಅಂದರೆ ಬೇರೆ ಮಕ್ಕಳ ಜೊತೆ ಆಟ ಆಡಿದಾಗ ಅವರಿಗೇನಾದರೂ ಹುಷಾರಿಲ್ಲ ಅಂದರೆ ಆ ಮಕ್ಳಿಗೂ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಈಗ ನಾನು ಈವ್ನಿಂಗ್ ಸ್ನ್ಯಾಕ್ಗೆ ಪಾಪುಗೆ ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಸೊ ಈ ಕಾಲು ಸೂಪ್ ರೆಸಿಪಿನ ಈಗ ತೋರಿಸ್ತಿದ್ದೀನಿ. ಸೊ ಈ ಕಾಲು ಸೂಪ್ನ 1 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ನಾವು ಕೂಡ ಕುಡಿಬೋದು, ದೊಡ್ಡವ್ರು ಕೂಡ. ಸೊ ಮಕ್ಕಳಿಗೆ ಅಂದರೆ ಇನ್ನು ತುಂಬ ಒಳ್ಳೆಯದು. ಸೊ ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ, ಸ್ವಲ್ಪ ಎನರ್ಜಿ ಕೂಡ ಬರುತ್ತೆ. ಸೊ ಹಂಗಾಗಿ ತುಂಬ ಈಸಿ, ಮಕ್ಳಿಗೆ ಕೂಡ ಕುಡಿಸ್ಬೋದು. ಸೊ ನಾನಿಲ್ಲಿ ಕಾಳನ್ನ ತೊಗೊಂಡಿದ್ದೀನಿ, 2 ಎಳೆ ಕಾಳನ್ನ ತರಿಸ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಅರ್ಧ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ನಾನು ಮಗುಗೆ ತುಪ್ಪ ಕೊಡೋ ಹಾಗಿಲ್ಲ, ಹಾಗಾಗಿ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಸ್ಮೆಲ್ ಬರೋವ್ರಿಗೆ ಹುರ್ಕೋಬೇಕು. ಸೊ ಅದಕ್ಕೇ ಒಂದು 1/4 ಟೀ ಸ್ಪೂನಷ್ಟು ಸ್ವಲ್ಪ ಅಷ್ಟನ್ನು ಹಾಕ್ಕೋಬೇಕು. ಸೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಾಲು ಎಷ್ಟು ತೊಗೊಂಡಿರ್ತೀವಲ್ಲ, ಸೊ ಕಾಳನ್ನ ಸೇರಿಸ್ಕೋಬೇಕು. ನಾನು ಕಾಳನ್ನ ಆಲ್ರೆಡಿ ತೊಳೆದು ನೀಟಾಗಿ 3ರಿಂದ 4 ಸರಿ ತೊಳೆದಿದ್ದೀನಿ. ಸೊ ಎತ್ತಿಟ್ಕೊಂಡಿದ್ದೆ ತೊಳೆದು, ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಕಾಲು ಹಾಕಿದ್ಮೇಲೆ 1ರಿಂದ 2 ನಿಮಿಷ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಅದನ್ನು ಹುರ್ಕೋಬೇಕು. ಯಾಕೆಂದರೆ ಸ್ಮೆಲ್ ಇರುತ್ತಲ್ವ ಮಟನ್ ಥರ, ಹಾಗಾಗಿ ಅದನ್ನು ಸ್ವಲ್ಪ ಹುರ್ಕೋಬೇಕು. ಮೇಲೆ ಸ್ಕಿನ್ನೆಲ್ಲ ಸ್ವಲ್ಪ ಹುರಿದ್ರೆ ಸೊ ಅದು ಸ್ಮೆಲ್ ಹೋಗುತ್ತೆ. ಅದಾದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಬೋದು. ಹಾಕಿದ ತಕ್ಷಣ ನೀರು ಸೇರಿಸ್ಕೊಂಡ್ರೆ ಅದೊಂಥರ ಸ್ಮೆಲ್ ಥರ ಇರುತ್ತೆ, ಅದು ಕುಡಿಯೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಅದರಲ್ಲಿರೋ ಕೊಬ್ಬೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು 1 ಲೀಟ್ರ್ ನೀರನ್ನು ಹಾಕ್ಕೋತಾ ಇದ್ದೀನಿ. ಸೊ ಕೆಲವೊಬ್ರು ಇನ್ನೂ ಜಾಸ್ತಿ ಹಾಕ್ಕೋತಾರೆ. ನಿಮಗೆ ಎಷ್ಟು ತಿಕ್ಕಾಗಿರಬೇಕು ಸೂಪ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ನನಗಿಲ್ಲಿ 1 ಲೀಟ್ರ್ ಹಾಕ್ಕೋತಾ ಇದ್ದೀನಿ. 1 ಲೀಟ್ರ್ ಹಾಕಿದ್ರೂ ಕೂಡ ಇನ್ನೂ ಸ್ವಲ್ಪ ತಿಕ್ಕಾಗೇ ಇರುತ್ತೆ.
ಸೊ ತುಂಬ ನೀರು ಥರ ಆದರೆ ಅದು ಕುಡ್ದಷ್ಟು ಅನಿಸಲ್ಲ. ಸೊ ಹಂಗಾಗಿ ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾನು 1 ಲೀಟ್ರನ್ನ ಹಾಕ್ಕೋತಾ ಇದ್ದೀನಿ. ಇನ್ನು ಕೆಲವರು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡರು ಇನ್ನೂ ಏನೇನೋ ಮಸಾಲ ಪೌಡರೆಲ್ಲ ಹಾಕ್ತಾರೆ. ಬಟ್ ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ. ಸೊ ಇಷ್ಟನ್ನೇ ನೀವು ಮಾಡಿ ಕುಡಿದು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಕೂಡ. ಸೊ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದರಲ್ಲಿ ಏನೂ ಇಲ್ಲ. ಜಸ್ಟ್ 5 ಮಿನಿಟ್ಸಲ್ಲಿ ಇದನ್ನು ಮಾಡಿ ಕೊಡ್ಬೋದು. ಸೊ ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಯಾಕೆಂದರೆ ನಾನು ಇಲ್ಲಿ ಬೇರೆ ಯಾವುದೂ ಇಂಗ್ರೀಡಿಯೆಂಟ್ನ ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಸೊ ಈಗ ಇದನ್ನು 10ರಿಂದ 12 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸೂಪ್ ರೆಡಿಯಾಗಿದೆ. ಸೊ ಕೆಲವೊಂದು ಸಾರಿ ನಾನು 7 ಇಲ್ಲ 8 ವಿಷಲ್ನ ಕೂಡ ಹಾಕ್ಸಿದ್ದೀನಿ. ಬಟ್ ಅದು ಕಾಲು ಬೆಂದಿರಲಿಲ್ಲ. ಸೊ ಹಂಗಾಗಿ 10ರಿಂದ 12 ವಿಷಲ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ತಿಕ್ಕಾಗಿದೆ. ತುಂಬ ನೀರು ಥರ ಆದರೆ ಬರೀ ನೀರು ಕುಡ್ದಂಗೆ ಅನಿಸುತ್ತೆ. ಅಟ್ಲೀಸ್ಟ್ ಸ್ವಲ್ಪ ತಿಕ್ಕಾಗಿದ್ರೆ ಸ್ವಲ್ಪ ಹೊಟ್ಟೆಲಿ ಇರುತ್ತೆ ಕೂಡ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗ್ಲೂ ಇದೇ ಥರ ಸ್ವಲ್ಪ ತಿಕ್ಕಾಗಿಯೇ ಮಾಡೋದು. ಪಾಪು ಕೂಡ ತುಂಬ ಇಷ್ಟಪಟ್ಟು ಕುಡಿತಾನೆ. ಸೂಪ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಈಗ ಅವನಿಗೆ ಕುಡಿಸ್ತೀನಿ ನಾನು. ಅವ್ನು ಬೇಗ ಕೊಡಿಸು ಅಂತ ಹಠ ಮಾಡ್ತಿದ್ದಾನೆ. ಸೊ ಅಷ್ಟಿಷ್ಟ ಸೂಪ್ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾನೆ. ನಿಮ್ಮ ಮಕ್ಳಿಗೂ ಕೂಡ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಈಗ ನಮ್ಮ ಪಾಪುಗೆ 1.5 ಇಯರ್, 1 ವರ್ಷದಿಂದ ಸೂಪನ್ನ ಕುಡಿಸ್ಬೋದು. ಸೊ ಕೆಲವೊಬ್ಬರಿಗೆ ಡೌಟ್ ಇದ್ದರೆ ಬೇಕಾದರೆ 1 ವರ್ಷ 3 ತಿಂಗಳಾದಮೇಲೆ ಕೂಡ ಕುಡಿಸ್ಬೋದು. ನಾನು ನನ್ನ ಪಾಪುಗೆ 1 ವರ್ಷ 3 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಿದೆ. ಇವಾಗ ಅವನು ತುಂಬ ಇಷ್ಟಪಟ್ಟು ಕುಡಿತಾನೆ. ಸೊ ತುಂಬ ಈಸಿಯಾದ ರೆಸಿಪಿ. ನೀವು ಕೂಡ ಮಾಡ್ಕೊಂಡು ಕುಡಿಬೋದು. ಮಕ್ಕಳಿಗೋಸ್ಕರ ಅಂತಲೇ ಅಲ್ಲ, ದೊಡ್ಡವ್ರು ಕೂಡ ಕುಡಿಬೋದು, ಮಕ್ಕಳು ಕೂಡ. ಸೊ ಫ್ರೆಂಡ್ಸ್, ಪಾಪುಗೆ ನೈಟ್ ಊಟ ಮಾಡಿಸಿ ಮಲಗಿಸಿದ್ದಾಯಿತು. ಸೊ ನಾನು ದಿನ ಡೈರಿನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಒಂದು 4 to 5 ಡೇಸಿಂದ ದಿನ ಏನಾದರೂ ಒಂದು ಒಳ್ಳೆಯದ ಕೆಲಸನ ಅಥವಾ ಒಳ್ಳೆಯ ಹ್ಯಾಬಿಟ್ನ ರೂಢಿ ಮಾಡ್ಕೋಬೇಕು ಅಂತ. ಸೊ ಡೈರಿಲಿ ಏನಾದರೂ ಒಳ್ಳೆಯ ವಿಷಯನ ಅಷ್ಟೇ ನಾನು ಬರೆಯೋದು. ಸೊ ಅವತ್ತಿನ ದಿನ ನಾನು ಏನಾದರೂ ಗುಡ್ ನ್ಯೂಸ್ನ ಕೇಳಿದರೆ, ಇಲ್ಲಾಂದರೆ ಏನಾದರೂ ಗುಡ್ ಥಿಂಗ್ಸ್ನ ರಿಸೀವ್ ಮಾಡಿದರೆ ನಾನು ಅದನ್ನು ಒಂದು ಬುಕ್ಕಲ್ಲಿ ಬರಿತಾ ಇದ್ದೀನಿ. ಸೊ ಯಾರೋ ಹೇಳಿದ್ದು ಈ ಥರ ಬರಿತಾ ಹೋದರೆ ಒಳ್ಳೆಯದೇ ಆಗುತ್ತೆ ಮತ್ತು ಒಳ್ಳೆ ಥಿಂಗ್ಸ್ನ ನೀವು ರಿಸೀವ್ ಮಾಡ್ತೀರಾ ಅಂತ. ಸೊ ಒಂದು ಮೈಂಡ್ ಕೂಡ ಫ್ರೀ ಆಗುತ್ತೆ. ಬರಿತಾ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಒಂದು ಸಾರಿ. ನಾನು ಒಂದು 4 to 5 ಡೇಸಿಂದ ಇದನ್ನು ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಆಫ್ಟರ್ನೂನ್ ಬರಿತೀನಿ, ಇಲ್ಲ ಈವ್ನಿಂಗ್, ಇಲ್ಲ ನೈಟ್, ನನಗೆ ಯಾವಾಗ ಟೈಮ್ ಆಗುತ್ತೆ, ಪಾಪು ಯಾವಾಗ ಮಲಗಿರ್ತಾನೆ ಆ ಟೈಮಲ್ಲಿ ನಾನು ಬರಿತೀನಿ. That I could cough out my emotions in a healthy manner. ಕೆಲವೊಂದು ದಿನ ಫುಲ್ ಪೇಜ್ನ ಬರಿತೀನಿ, ಕೆಲವೊಂದು ದಿನ ಅರ್ಧ ಪೇಜ್ ಅಷ್ಟೇ. ಯಾಕೆ ಅಂದರೆ ಆ ದಿನ ನಾನು ಯಾವುದೋ ಗುಡ್ ನ್ಯೂಸ್ನ ಅಥವಾ ಗುಡ್ ಥಿಂಗ್ಸ್ನ ಏನು ರಿಸೀವ್ ಮಾಡಿರ್ತೀನಿ ಅದನ್ನು ಮಾತ್ರ ನಾನು ಡೈರಿಯಲ್ಲಿ ಬರಿತೀನಿ. ಡೈರಿ ಬರಿತಾ ದಿನನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.